ಸರ್ ಸಿನಿಮಾ ಯಾವ ಥರ ಇದೆ ಅಂದರೆ KGF, ಉಗ್ರಮ್ಮು, ಪ್ರಶಾಂತ್ ನೀಲ್ ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ ಆ ಎಲ್ಲ ಸಿನಿಮಾಗಳನ್ನು ಒಟ್ಟಿಗೆ ಈ ಸಿನಿಮಾ ಸಲಾರ್ ಸಿನಿಮಾ ಮೂಲಕ ನೋಡ್ದಂಗಾಯಿತು. ಅಂದರೆ ಅಷ್ಟು ಒಂಥರ ಏನು ರೌಡಿಸಮ್ ಇದೆ, ಮಾಸ್ ಹೀರೋಗಳ ಒಂದು ಲುಕ್ಕು. ಪ್ರಭಾಸ್ ಅವರು ಬೇರೆ ರೀತಿಯೇ ತೋರಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಿಜವಾಗ್ಲೂ ಒಂದು ಬೇರೆ ಮಾಸ್ ಲುಕ್ಕಲ್ಲೇ ಇದ್ದಾರೆ. ಅದರಲ್ಲೂ ಈ ಸಿನಿಮಾದಲ್ಲಿ ನಮ್ಮ ಕನ್ನಡಿಗರನ್ನ ಯೂಸ್ ಮಾಡಿದ್ದಾರೆ. ಇದು ತೆಲುಗು ಸಿನಿಮಾ ಅನ್ನಿಸ್ತಾ ಇಲ್ಲ ನನಗೆ, ಕನ್ನಡ ಸಿನಿಮಾ. KGF ಸಿನಿಮಾ ಯಾವ ಥರ ಇದೆ, ನಮ್ಮ ಕನ್ನಡ ಸಿನಿಮಾ ಡೈರೆಕ್ಟ್ರು, ಬಟ್ ನಮ್ಮ ಕನ್ನಡದವರೇ. ಈ ಸಿನಿಮಾ ಕನ್ನಡ ಸಿನಿಮಾನೇ ಅಂತ ಅನ್ನಿಸ್ತಾ ಇದೆ, ತೆಲುಗು ಸಿನಿಮಾ ಪಕ್ಕ ಅಲ್ಲ, ಇದು ಕನ್ನಡ ಸಿನಿಮಾನೇ. ಸಲಾರು ಆಲ್ ದ ಬೆಸ್ಟ್ ಪ್ರಭಾಸ್ ಸರ್. ನಮ್ಮ ಕನ್ನಡ ಸಿನಿಮಾ ಈ ಥರ ಒಂದು ಡಬ್ಬಿಂಗ್ ಕನ್ನಡ, ಇದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂತ ಅನಿಸಲ್ಲ ಸರ್. ನಿಜವಾಗ್ಲೂ ಕನ್ನಡದ ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದಾರೆ. ಸೊ ಸೂಪರಾಗಿ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಪ್ರಶಾಂತ್ ನೀಲ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ನು. ಆಲ್ ದಿ ವೆರಿ ಬೆಸ್ಟ್ ಸಲಾರ್. ರಿಮೇಕ್ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಸಿನಿಮಾಗಳನ್ನು ಈ ಸಿನಿಮಾದಲ್ಲೇ ನೋಡ್ಬೋದು ನಾವು. ಅಂದರೆ ಯಾವ ಥರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು. ಈ ಸಿನಿಮಾದಲ್ಲಿ ಅವ್ರು ಎಷ್ಟು ಸಿನಿಮಾ ಮಾಡಿದ್ದಾರೆ ಅದಕ್ಕಿಂತ ಬೇರೆ ಲೆವೆಲಲ್ಲೇ ಈ ಸಲಾರ್ ಸಿನಿಮಾ ಇದೆ. ಹಾಂ ಈ ಸಿನಿಮಾ ಮುಂದೆ ಯಾವ ಸಿನಿಮಾನೂ ನಿಲ್ಲೋದಿಲ್ಲ. ಈ ವಾರ ಹೇಳಿ ಸಲಾರ್ ಸಿನಿಮಾ ಮುಂದೆ ದುಂಕಿನಿಲ್ಲ ಮಂಕಿನಿಲ್ಲ, ಯಾವ ಸಿನಿಮಾನೂ ಉಳಿಯೋಲ್ಲ. ಕನ್ನಡ ಸಿನಿಮಾ ಅಲ್ವಾ, ಪಕ್ಕ ಹಿಟ್ ಆಗೋದು. ಹಾಂ ಕ್ಲೈಮ್ಯಾಕ್ಸ್ ಅಂತೂ ಅಣ್ಣ ನೆಕ್ಸ್ಟ್ ಲೆವೆಲಲ್ಲಿದೆ. ಅದ್ರ ಬಗ್ಗೆ ನಾನು ಮಾತಾಡಬಾರ್ದು, ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಪಾರ್ಟ್ 2 ಇದೆಯಲ್ಲ, ಅಲ್ಲಿವರೆಗೂ ವೇಟ್ ಮಾಡಲೇಬೇಕು. ಓಕೆ.